ಅಭಿ ಸರ್ ಈ ತರ ಎಲ್ಲ ನನಗೆ ಹೇಳ್ತಾರೆ, ಆದ್ರೆ ಅಭಿ ನನಗೇನು ಇಂಪಾರ್ಟೆನ್ಸ್ ಸಿಗ್ತಿಲ್ಲ ಅಂತ ಬೇಜಾರು ಮಾಡ್ಕೋತಾನೆ. ಅಣ್ಣ ತಮ್ಮಂದ್ರ ಮಧ್ಯೆ ಮತ್ತೆ ಮನಸ್ತಾಪ ಶುರು ಆಗುತ್ತೆ. ಏನು ಯೋಚನೆ ಮಾಡ್ತಿದ್ಯಾ ಸಮರ್? ನಾನು ಹೇಳಿದ ಅರ್ಥ ಆಯ್ತಾ? ಈ ಬಿಗುಮಾನ ಎಲ್ಲ ಬೇಕಾಗಿಲ್ಲ. ನಿನಗೆ ಟ್ಯಾಲೆಂಟ್ ಇದೆ ಅಂತಾನೆ ಬ್ರೋ ಹೇಳ್ತಿರೋದು. ನಮ್ಮೆಲ್ಲರ ಉದ್ದೇಶ ಕಂಪ್ನಿ ಚೆನ್ನಾಗಾಗಬೇಕು ಅನ್ನೋದು. ಅದಕ್ಕೆ ನಾವೆಲ್ಲರೂ ನಮ್ಮ ಈಗೋ ಬಿಟ್ಟು ಕೆಲಸ ಮಾಡಬೇಕು. ನಿನ್ನ ಐಡಿಯಾಸ್ ಬೇಕು, ನಿನ್ನ ಇನ್ವಾಲ್ವ್ಮೆಂಟ್ ಬೇಕು ಅಂತ ಬ್ರೋ ಹೇಳ್ತಿದ್ದಾನೆ ಅಂದರೆ ನಿನಗೆ ಟ್ಯಾಲೆಂಟ್ ಇದೆ ಅಂತ ಅರ್ಥ. ಆದರೆ ನಾನು ಏನಿನ್ನೂ ರಾಗ ಎಳಿತಾ ಇದೆಯಾ? ಬಾಸ್ ಹೇಳಿದ್ಮೇಲೆ ಅದನ್ನು ಕೇಳೋದು ಎಂಪ್ಲಾಯಿ ಡ್ಯೂಟಿ ಅಲ್ವಾ? ನಂದು ಪ್ಲ್ಯಾನ್ ಕೇಳಿಸ್ಕೊ. ಸಮರ್ಥ ಹೇಳ್ತಿರೋದು ಸರಿದೆ ಅನ್ಸುತ್ತೆ. ಸಮರ್ಥ ಹೇಳ್ದಾಗೆ ಈ ಬ್ಲಾಕ್ನ ಚೇಂಜ್ ಮಾಡ್ಸೋಣ. ಸರ್, ನಾನು ಹೇಳಿದೆ ಅಂತ ನಿಂತ ದೊಡ್ಡ ತೀರ್ಮಾನ ತಗೋಬಿಡಿ. ಒಂದ್ಸತಿ ಡಿಸ್ಕಸ್ ಮಾಡಿ ಡಿಸೈಡ್ ಮಾಡಿ. ಸರಿಯಾಗಿದೆ ಅಂತ ನಮಗನ್ಸಿದ ಮೇಲೆ ನಾವು ಆ ತೀರ್ಮಾನ ತಗೊಳ್ಳೋದು. ಸುಮ್ಮನೆ ಬಿಲ್ಡಪ್ ಎಲ್ಲ ತಗೋಬೇಡ. ನಾವು ಹೇಳಿದ ಮಾತನ್ನ ನೀನು ಕೇಳಬೇಕಷ್ಟೆ. ನಾನೇನು ಬಿಲ್ಡಪ್ ತಗೋತಾ ಇಲ್ಲ. ಕೆಲ್ಸಕ್ಕಿದ್ದೀನಿ ಅಂದ ಮಾತ್ರಕ್ಕೆ ಹೇಳಿದ್ನೆಲ್ಲ ಕೇಳೋಕ್ಕಾಗಲ್ಲ. ಸರಿ ಸರಿ, ಅದೆಲ್ಲ ಆಮೇಲೆ ಮಾತಾಡೋಣ. ಈಗ ಇದಿಷ್ಟನ್ನ ಫೈನಲ್ ಮಾಡೋಣ. ಸರ್, ಏನೇ ಚೇಂಜಸ್ ಇದ್ರೆ ನಾನು ನಿಮ್ಗೆ ತಿಳಿಸ್ತೀನಿ. ಸರಿ ಸರ್, ಹೊರಡ್ತೀನಿ. ಬೆಳಿಗ್ಗೆ ನಾನು ತುಳಸಿಯವ್ರಿಗೆ ಗಿಫ್ಟ್ ಕೊಟ್ಟಿದ್ದಕ್ಕೆ ಏನು ಹೇಳಲೇ ಇಲ್ಲ. ಮುಂಚೆ ಎಲ್ಲ ಬರೀ ಥ್ಯಾಂಕ್ಸ್ ಹೇಳಿದ್ರೇ ಹಾರಾಡ್ತಿದ್ದೆ. ನಾನು ಮಾಡಿದ ತಪ್ಪು ಅಂತ ನನಗೆ ಗೊತ್ತಾಯಿತು. ಅವ್ರು ನನಗೆ ಹೇಗೆ ತಾಯಿನೋ ನಿಮಗೂ ಹಾಗೆ ತಾಯಿ. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಿಮ್ಮ ಕರ್ತವ್ಯ. ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕು ನನಗೆ. ಅವ್ರು ಯಾವಾಗಲೂ ಖುಷಿಯಾಗೆ ನಗ್ನಗ್ತಾ ಇರಬೇಕು. ಅದು ನನಗೂ ಗೊತ್ತು. ನಿನ್ನಿಂದ ಹೇಳಿಸ್ಕೊಂಡು ನಾನು ಅವ್ರನ್ನ ನೋಡ್ಕೋಬೇಕಾಗಿಲ್ಲ. ಈಗ ನೀವಿಬ್ರು ಸುಮ್ಮನೆ ಇರ್ತಿರೋ ಇಲ್ವೋ? ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋ ವಿಷಯಕ್ಕೂ ಜಗಳ ಆಡ್ತಿರಲ್ಲ. ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮೆಲ್ಲರೂ ಜವಾಬ್ದಾರಿ. ತಾಯಿ ಪ್ರೀತಿ ಕೊಟ್ಟವ್ರನ್ನ ದೇವ್ರ ಹಾಗೆ ಕಾಣ್ತಿದ್ದೀವಿ. ಅವ್ರ ಸಂತೋಷನೇ ನಮ್ಮ ಸಂತೋಷ ಅಂದ್ಕೊಂಡಿದ್ದೀವಿ. ಅವ್ರು ಚೆನ್ನಾಗಿರ್ಬೇಕು. ಸಮರ್ಥ ಹೇಳ್ದಾಗೆ ಅಮ್ಮ ಯಾವಾಗಲೂ ಸಂತೋಷವಾಗಿ ನಗ್ನಗ್ತಾ ಇರಬೇಕು. ಇರ್ತಾರೆ. ಅಯ್ಯೋ, ಇದೇನಿದು? ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಅಯ್ಯೋ, ಇದೇನು ಗ್ರೂಪಲ್ಲಿ ಇಷ್ಟೊಂದು ಮೆಸೇಜು? ಅಯ್ಯೋ, ಯಾರಿಗೂ ದುಡ್ಡೇ ಬರ್ತಿಲ್ಲ ಅಂತ ಮೆಸೇಜ್ ಆಗ್ತಾ ಇದ್ದಾರೆ. ಅಯ್ಯೋ ಭಗವಂತ, ಏನಾಯ್ತಪ್ಪ? ಅಯ್ಯೋ, ಅಯ್ಯೋ, ಏನ್ ಮಾಡೋದೀಗ? ಇಲ್ಲ ಇಲ್ಲ ಇಲ್ಲ, ಕೂಲ್ 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 ಜಗನ್ನಾಥ, ಕೂಲ್. ಅಯ್ಯೋ, ದುಡ್ಡು ಬರ್ತಾ ಇಲ್ಲ. ಏನಪ್ಪ ಮಾಡೋದು? ಕೂಲ್ ಕೂಲ್, ಹೆಂಗಪ್ಪ ಕೂಲ್ ಆಗಿರೋದು? ಏನ್ ಮಾಡೋದು? ದುಡ್ಡು ಬರದೆ ಹೋದ್ರೆ? ಬರುತ್ತೆ ಬರುತ್ತೆ, ದುಡ್ಡು ಬಂದೇ ಬರುತ್ತೆ. ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇರುತ್ತೆ, ಬರುತ್ತೆ. ಅದರ ಮ್ಯಾನೇಜರ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದಾನಲ್ಲ. ಯಾವತ್ತೂ ಅವ್ನ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡೋನೇ ಅಲ್ಲ. ಆದ್ರೆ ಈಗ ಜಗನ್ನಾಥ, ಯೋಚನೆ ಮಾಡಬೇಡ. ನಿನ್ ದುಡ್ಡು ಎಲ್ಲೂ ಹೋಗಲ್ಲ, ಬರುತ್ತೆ. ಕೋಟ್ಯಾಧೀಶ್ವರ ಆಗ್ತೀಯ ನೀನು. ಏನು ಕೋಟ್ಯಾಧೀಶ್ವರನು? ಮಾವ, ಏನಾಯ್ತು ನಿಮ್ಗೆ? ಯಾಕೆ ಹೀಗೆ ಬಾಲ ಸುಟ್ಟಿರೋ ಬೆಕ್ಕಿನ ಥರ ಓಡಾಡ್ತಿದ್ದೀರಾ? ಏನಿಲ್ಲಮ್ಮ, ಮಧ್ಯಾಹ್ನ ಊಟ ಮಾಡಿದ್ನಲ್ಲ, ಅರ್ಗಿಲ್ಲ. ಅದಕ್ಕೆ ನಡ್ಕೊಂಡು ಅರಗಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಓ, ಊಟ ಅರ್ಗಿಲ್ವೋ? ನಾನೀಗ ನಿಮ್ಮನ್ನ ಊಟ ಕರೆಯೋಣ ಅಂತಾನೆ ಬಂದೆ.
ಸರಿ ನಡಿ, ಬರ್ತೀನಿ. ಇನ್ನೊಂದು ವಿಷಯ, ನೀವು ಕೆಲ್ಸಕ್ಕೆ ಸೇರಿದ್ದೀರಲ್ಲ, ಆ ಕಂಪ್ನಿ ಹತ್ರ ನಾನು ನಾಳೆ ಬರ್ತೀನಿ. ನೋಡೋಣ ಅದೆಂಥ ಕಂಪ್ನಿ, ನೀವ್ ಹೇಗೆ ಕೆಲಸ ಮಾಡ್ತಿದ್ದೀರಾ ಅಂತ. ನೀನ್ ಯಾಕಮ್ಮ ಬರ್ಬೇಕಲ್ಲಿಗೆ? ಓ ನಾನು ಹೆಂಗ್ ಕೆಲಸ ಮಾಡ್ತೀನಿ ಅಂತ ನೀನೇನು ನೋಡೋದು? ಓಹೋ, ನಾನು ನಿನಗಿಂತ ಹೆಚ್ಚಿಗೆ ಸಂಪಾದನೆ ಮಾಡ್ಬಿಡ್ತೀನಿ ಅನ್ನೋ ಡೌಟಾ ನಿನಗೆ? ಏನು ಬೇಕಾಗಿಲ್ಲ, ನೀನೇನಲ್ಲಿ ಬರೋದು ಬೇಡ. ಯಾಕೆ? ನಾನು ಯಾಕೆ ಬರಬಾರ್ದು? ಓ, ನಿಮ್ಮ ಬಣ್ಣ ಬಯಲಾಗುತ್ತೆ ಅಂತನಾ? ಬಣ್ಣನ? ಯಾವ ಬಣ್ಣ? ಅದು ಏನಮ್ಮ ಮಾತಾಡ್ತಿದ್ಯಾ ನೀನು? ನೀವಿವತ್ತು ರೋಡಲ್ಲೆಲ್ಲ ಹೋಗೋರ್ನೆಲ್ಲ ಮಾತಾಡಿಸ್ತಿದ್ರಲ್ಲ, ಅದನ್ನ ನಾನು ನೋಡಿದ್ದೀನಿ. ಅಂದ್ರೆ ಇವಳಿಗೇನಾದ್ರೂ ವಿಷಯ ಗೊತ್ತಾಗೋಯ್ತಾ? ನಿಜ ಹೇಳಿ ಮಾವ, ನೀವೇನ್ ಮಾಡ್ತಿದ್ದೀರಾ? ದಾರಿಲಿ ಹೋಗೋ ಬರೋರ್ ಜೊತೆ ನಿಮ್ದೇನ್ ಮಾತು? ಸಾವಿರ ಇರುತ್ತಮ್ಮ, ಸಾವಿರ ಇರುತ್ತೆ ಮಾತು. ನೋಡು, ನೀನು ನನ್ನ ಬಗ್ಗೆ ತಲೆ ಕೆಡಿಸ್ಕೊಬೇಡ. ನೀನೆಲ್ಲ ಕೆಲ್ಸಕ್ಕೆ ಹೋಗ್ತಿದ್ಯಲ್ಲ, ತುರಿಯೋದ್ರ ಕಡೆ ಗಮನ ಕೊಡು. ಈ ಮನೆ ಮೇಲೆ ಸಾಲ ಮಾಡಿದ್ದೀರಲ್ಲ, ಮೊದಲು ಅದನ್ನ ತೀರ್ಸೋದ್ರ ಕಡೆ ಯೋಚನೆ ಮಾಡಿ. ಆಮೇಲೆ ನೋಡೋಣ, ನನ್ನ ಹಿಂದೆ ಬೀದಿ ಅಲ್ವಿ ಅಂತೆ. ಮನೇಲಿರೋ ತಪ್ಪಿಗೆ ಇವ್ರು ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಬೇರೆ ಕೊಡ್ಬೇಕು. ನಂದಿಲ್ಲಿ ಅರಿತಾ ಇದೆ ಚಲ್ಟ, ಇವಳದ್ ಬೇರೆ.